ದೇವರ ಮಕ್ಕಳೇ, ದೇವನ ಸ್ತೋತ್ರವಾಗಲಿ. ಇವತ್ತು ನಾವು ನೋಡಲಿಕ್ಕಿರುವಂಥ ದೇವರ ವಾಕ್ಯ, ನಾವು ಕೆಲವು ಒಂದು ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಆ ಕಾರ್ಯಗಳನ್ನು ನಾವು ಮಾಡಿ ಮುಗಿಸುವಾಗ ದೇವರ ಕೊಡಲಿಕ್ಕಿರುವಂಥ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿ ಇದ್ದೇವೆ. ಯೋಹಾನನು ಬರೆದಂಥ ಸುವಾರ್ತೆ 3:16. ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಎಷ್ಟು ದೊಡ್ಡದು ಅನ್ನುವಂಥದ್ದು ಈ ಒಂದು ವಾಕ್ಯದಿಂದಲೇ ನಾವು ನೋಡುವಂಥವರಾಗಿ ಇದ್ದೇವೆ. ಏಕೆಂದರೆ ಮನುಷ್ಯನು ಕತ್ತಲೆಯಲ್ಲಿ ಇರುವಾಗ, ಆತನು ಸೈತಾನನ ಹಿಡಿತನದಲ್ಲಿ ಇದ್ದಾಗ, ಯೇಸು ಕ್ರಿಸ್ತನು ನಮಗಾಗಿ ಆತನು ಪರಲೋಕದಿಂದ ಇಳಿದು ಬಂದು ದೇವಕುಮಾರನಾಗಿ ಮನುಷ್ಯ ಅವತಾರದಲ್ಲಿ ಆತನು ನಮಗಾಗಿ ಅನೇಕ ಶ್ರಮಗಳನ್ನು ಪಟ್ಟು ಆತನು ನಮಗೆ ನಿತ್ಯ ಜೀವದ ಒಂದು ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾನೆ. ನಾವು ದೇವರ ಮೇಲೆ ಎಷ್ಟು ದೊಡ್ಡ ಒಂದು ಪ್ರೀತಿ ಉಳ್ಳಂಥವರಾಗಿ ಇರಬೇಕು. ಸತ್ಯವೇದವನ್ನು ನಾವು ತೆಗೆದುಕೊಳ್ಳುವಾಗ, ಸತ್ಯವೇದದಲ್ಲಿ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ನಾವು ದೇವರ ಬಹಳ ಪ್ರೀತಿಯಿಂದಲೇ ತುಂಬಿರುವಂಥದ್ದನ್ನು ನಾವು ನೋಡುವಂಥ ಒಂದು ವಿಷಯವಾಗಿ ಇರುತ್ತದೆ. ದೇವರ ವಾಕ್ಯವನ್ನು ನಾವು ಹಿಂಡುವಾಗ ಪ್ರೀತಿಯ ಹನಿಗಳು ಸುರಿಯುವಂಥ ಒಂದು ಕಾರ್ಯವಾಗಿ ಇದೆ. ಏಕೆಂದರೆ ಲೋಕವನ್ನು ಮತ್ತು ಸೈತಾನನನ್ನು ಜಯಿಸುವಂಥ ಒಂದು ಅಭಿಷೇಕವನ್ನು ದೇವರು ಕೊಟ್ಟಿದ್ದಾನೆ. ಏಕೆಂದರೆ ನಾವು ಅಂಧಕಾರದಲ್ಲಿ ಇದ್ದಂಥ ಸಮಯದಲ್ಲಿ ಜೀವವುಳ್ಳಂಥ ಯೇಸು ಕ್ರಿಸ್ತನಾದಂಥ ದೇವಕುಮಾರನು ನಮಗಾಗಿ ಆತನು ಇಳಿದು ಬಂದು ಆತನು ನಮಗೆ ಸಂಪೂರ್ಣ ಒಂದು ಬಿಡುಗಡೆಯನ್ನು ಕೊಟ್ಟನು. ಏಕೆಂದರೆ ನಮ್ಮನ್ನು ನಾವೇ ಆತನ ಒಂದು ಕೈಯಲ್ಲಿ ನಮ್ಮನ್ನೇ ನಾವು ಅರ್ಪಣೆ ಮಾಡಿ ಕೊಡುವಾಗ ಆತನು ನಮ್ಮನ್ನು ನಿತ್ಯ ಜೀವಕ್ಕೆ ಅರ್ಹತರಾಗುವಂಥ ಒಂದು ಸ್ಥಾನವನ್ನು ಆತನು ಕೊಡುವಂಥವನಾಗಿ ಇರ್ತಾನೆ. ಏಕೆಂದರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಬಿಡುಗಡೆಯನ್ನು ಹೊಂದಿದ್ದೇವೆ. ಏಕೆಂದರೆ ನಾವು ನೋಡುವಾಗ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದಲೇ ನಾವು ನಮ್ಮನ್ನು ಸೈತಾನನು ಮರಣ ಪಾತಾಳಗಳು ಜಯಿಸಲಿಕ್ಕೆ ಆಗದಂಥ ರೀತಿಯಲ್ಲಿ ತನ್ನ ಮಕ್ಕಳ ಮೇಲೆ ಆತನು ಹೆಚ್ಚಿನ ಒಂದು ಭಾಗ್ಯವನ್ನು ಕೊಟ್ಟು ನಮ್ಮನ್ನು ವಿಶೇಷವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಏಕೆಂದರೆ ನಾವು ನೋಡುವಾಗ ನಾವು ಒಂದು ದಿವಸ ದೇವರ ರಾಜ್ಯದಲ್ಲಿ ಇರುವಂಥ ದೇವರ ರಾಜ್ಯದಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ, ಆ ರೀತಿಯಾದಂಥ ಒಂದು ಜೀವಿತವನ್ನು ನಾವು ಕೊನೆಯವರೆಗೂ ನಾವು ಅದನ್ನು ಕೈಗೊಂಡು ನಡೆಯುವಂಥವರಾಗಿ ಇರಬೇಕು. ಯಾಕೆಂದರೆ ಲೋಕದಲ್ಲಿ ಇದ್ದರೂ ಕೂಡ ನಾವು ದೇವರಿಗೆ ಅನುಸಾರವಾದಂಥ ದೇವರ ಆಜ್ಞೆಗಳನ್ನು, ದೇವರ ಮಾತುಗಳನ್ನು, ದೇವರ ಕಟ್ಟಳೆಗಳನ್ನು ನಾವು ಬಿಟ್ಟು ಜೀವಿಸಿದಂಥ ರೀತಿಯಲ್ಲಿ ನಾವು ನೋಡಿಕೊಳ್ಳುವಾಗ ನಿತ್ಯ ಜೀವವನ್ನು ಆತನನ್ನು ಬಹಳವಾಗಿ ಪ್ರಯತ್ನಿಸಿದಂಥ ದೇವರ ಮಕ್ಕಳಿಗೆ ಆತನು ನಿತ್ಯ ಜೀವವನ್ನು ಕೊಡುವಂಥವನಾಗಿ ಇರುತ್ತಾನೆ. ಏಕೆಂದರೆ ಎರಡನೇದಾಗಿ ನೋಡುವಾಗ ವಿಶ್ವಾಸದಿಂದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥವರಾಗಿ ಇರುತ್ತೇವೆ. 1 ತಿಮೋಥಿ 6:12. ಏಕೆಂದರೆ ಇವತ್ತು ಅನೇಕ ಕ್ರೈಸ್ತರು ನಾನು ಹಿಂಬಾಲಿಸ್ತಾ ಇದ್ದೀನಿ, ನಾನು ಕ್ರಿಸ್ತನನ್ನು ಗೊತ್ತು ಅನ್ನುವಂಥ ರೀತಿಯಲ್ಲಿ ಹೇಳುವಂಥವರಾಗಿರ್ತಾರೆ. ಆದರೆ ಕ್ರಿಸ್ತನಿಗೆ ಒಂದು ಸ್ವಲ್ಪವೂ ವಿಧೇಯರಾಗುವಂಥ ಜೀವಿತ ಇಲ್ಲ. ಕ್ರಿಸ್ತನ ಒಂದು ಕಾರ್ಯಗಳನ್ನು ಪರಿಪೂರ್ಣವಾಗಿ ಕೈಗೊಂಡು ಮುಗಿಸುವಂಥವರಾಗಿ ಇಲ್ಲ. ಏಕೆಂದರೆ ಕ್ರೈಸ್ತ ಜೀವಿತದಲ್ಲಿ ನೋಡುವಾಗ ಅನೇಕ ಕಷ್ಟಗಳು, ಅನೇಕ ವೇದನೆಗಳು ಬಂದಾಗಲೂ ಕೂಡ ಅನೇಕ ಸತ್ಯವೇದದಲ್ಲಿ ದೇವಭಕ್ತರುಗಳು ನೋಡುವಾಗ ವಿಶ್ವಾಸದಿಂದಲೇ, ನಂಬಿಕೆಯಿಂದಲೇ ಅವರು ಸಕಲವನ್ನು ಜಯಿಸಿ ನಿತ್ಯ ಜೀವವನ್ನು ಕಂಡರು ಅನ್ನುವಂಥದ್ದು. ಯಾಕೆಂದರೆ ನಾವು ನೋಡುವಾಗ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8:35. ಯಾಕೆಂದರೆ ದೇವರ ಮಕ್ಕಳಾಗಿ ಇದ್ದರೆ
ಎಷ್ಟೋ ಕಷ್ಟಗಳು ಬಂದರೂ ಕೂಡ ವಿಶ್ವಾಸದಿಂದಲೇ ಅವರು ಜಯವನ್ನು ಹೊಂದಿಕೊಳ್ಳುವಂಥವರಾಗಿ ಇರುತ್ತಾರೆ. ಏಕೆಂದರೆ ಈ ಒಂದು ಮಾನಸಿಕವಾದಂಥ ಶರೀರದಲ್ಲಿ ಇರುವಾಗ ವಿಶ್ವಾಸದಿಂದಲೇ ಸೈತಾನನನ್ನು ಸೋಲಿಸುವುದಕ್ಕೆ ಭಾಗ್ಯವಾಗಿ ಇರುತ್ತದೆ. ಪೌಲನು ಹೇಳುವಂಥದ್ದು ಏನು? ಆತನು ವಿಶ್ವಾಸ, ನಾನು ಒಂದು ದಿವಸ ನಿತ್ಯ ಆಶೀರ್ವಾದ, ನಿತ್ಯ ಒಂದು ಸಂತೋಷ, ಪರಿಪೂರ್ಣವಾದಂಥ ಒಂದು ಸಮಾಧಾನವನ್ನು ಹೊಂದಿಕೊಳ್ಳಬೇಕು ಅನ್ನುವುದಕ್ಕಾಗಿ ಅನ್ನವಿಲ್ಲದರೆ ಏನು, ಕಷ್ಟವಾದರೆ ಏನು, ರೋಗವಾದರೇನು, ದೇವರ ಪ್ರೀತಿಯಿಂದ ನನ್ನನ್ನು ಬಿಡಿಸುವುದಕ್ಕೆ ಯಾರಿಂದ ಸಾಧ್ಯ ಅನ್ನುವಂಥ ರೀತಿಯಲ್ಲಿ. ಏಕೆಂದರೆ ಒಬ್ಬ ದೇವರ ಮಕ್ಕಳು ವಿಶ್ವಾಸದಿಂದ ನಾನು ನಿತ್ಯ ಜೀವವನ್ನು ಕಾಣಬೇಕು ಅನ್ನುವಂಥ ಒಂದು ಹಂಬಲ, ಒಂದು ತವಕ ಅನ್ನುವಂಥದ್ದು ಇರುವುದಾದರೆ ಖಂಡಿತವಾಗಿ ಅಂಥ ದೇವರ ಮಕ್ಕಳು ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಅದು ಭಾಗ್ಯವಾಗಿ ಇರುತ್ತದೆ. ಏಕೆಂದರೆ ಮನುಷ್ಯನು ಈ ಲೋಕದಲ್ಲಿ ಜೀವಿಸುವಾಗ ಭಕ್ತಿಯಿಂದಲೂ ನೀತಿಯಿಂದಲೂ ಯಥಾರ್ಥದಿಂದಲೂ ದೇವರನ್ನು ನಾವು ಕಂಡುಕೊಳ್ಳುವಂಥವರಾಗಿ ಇರಬೇಕು. ಕ್ರಿಸ್ತನನ್ನು ನಾವು ತಿಳಿದುಕೊಳ್ಳಬೇಕು. ಕ್ರಿಸ್ತನನ್ನು ನಾವು ಪರಿಪೂರ್ಣವಾಗಿ ತಿಳಿದುಕೊಳ್ಳುವಾಗಲೇ ನಿತ್ಯ ಜೀವವನ್ನು ಕಾಣುವುದಕ್ಕೆ ಅದು ಉಪಯೋಗವಾಗಿ ಇರುತ್ತದೆ. ಏಕೆಂದರೆ ಯೋಹಾನನು ಬರೆದಂಥ ಸುವಾರ್ತೆ 17:3. ಏಕೆಂದರೆ ಈ ಒಂದು ದೇವರ ವಾಕ್ಯದಲ್ಲಿ ನೋಡುವಾಗ ಯೇಸುವನ್ನು ತಿಳಿದುಕೊಳ್ಳುವಂಥದ್ದೇ ನಿತ್ಯ ಜೀವವನ್ನು ದೊರೆಯುವಂಥ ಕಾರ್ಯವಾಗಿ ಇರುತ್ತದೆ. ಏಕೆಂದರೆ ಆತನೇ ನಮಗೆ ನಿತ್ಯ ಜೀವವನ್ನು ಒದಗಿಸಿಕೊಡುವುದಕ್ಕಾಗಿ ಆತನು ನಮ್ಮನ್ನು ಹುಡುಕಿ ಬಂದನು. ಏಕೆಂದರೆ ನೋಡುವಾಗ ಆತನನ್ನು ತಿಳಿದುಕೊಳ್ಳಬೇಕೆಂದು ಹಂಬಲಿಸುವಂಥವರಿಗೆ ದೇವರು ನಾಶವಾಗದೇ ಇರುವಂಥ ನಿತ್ಯ ಜೀವವನ್ನು ಆತನು ಕೊಡುವಂಥವನಾಗಿ ಇರುತ್ತಾನೆ. ಏಕೆಂದರೆ ನಾವು ನೋಡುವಾಗ ಹೋಶೇಯ 4:1-6. ಏಕೆಂದರೆ ಈ ಒಂದು ದೇವರ ವಾಕ್ಯದಲ್ಲಿ ನೋಡುವಾಗ ಕರ್ತನನ್ನು ತಿಳಿದಿದ್ದೇನೆ, ಆದರೂ ಸರಿಯಾದಂಥ ರೀತಿಯಲ್ಲಿ ದೇವರನ್ನು ತಿಳಿಯದವರಾಗಿ ಇದ್ದಾರೆ. ಅಪೊಸ್ತಲರ ಕೃತಿಗಳು 17:10-11. ಇಲ್ಲಿ ನಾವು ನೋಡುವಾಗ ಬೆರೆಯ ಊರಿನಲ್ಲಿ ಇದ್ದಂಥ ವಿಶ್ವಾಸಿಗಳು ಕ್ರಿಸ್ತನ ಬಗ್ಗೆ, ಆತನ ಕಾರ್ಯಗಳ ಕುರಿತಾಗಿ ಅವರ ಆತ್ಮವನ್ನು ಮನಸ್ಸನ್ನು ಕೊಟ್ಟು ತಿಳಿದುಕೊಂಡದರಿಂದಲೇ ಅವರು ದೇವರ ಒಟ್ಟಿಗೂ ದೇವರ ಮಾತುಗಳಿಗೂ ಸಮೃದ್ಧಿ ಉಳ್ಳಂಥವರಾಗಿ ಇದ್ದರು. ಅವರು ಥೆಸಲೋನಿಕೆ ಸಭೆಯವರಿಗಿಂತಲೂ ಅವರು ಮುಂದೆ ಇದ್ದಂಥ ಜನಗಳಾಗಿ ಇದ್ದಾರೆ. ಏಕೆಂದರೆ ನಾವು ನೋಡುವಾಗ ದೇವರ ಆತ್ಮನು ಪವಿತ್ರಾತ್ಮನ ಒಟ್ಟಿಗೆ ನಾವು ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದಾದರೆ ಖಂಡಿತವಾಗಿ ಕ್ರಿಸ್ತನ ಬಗ್ಗೆ ನಾವು ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ದೇವರ ಆತ್ಮನು ನಮಗೆ ಸಹಾಯವನ್ನು ಪಡಿಸುವಂಥವನಾಗಿ ಇರ್ತಾನೆ. ವಿಧವಾದಂಥ ಜೀವಿತದಿಂದ ವಿಧವಾದಂಥ ಆತ್ಮಗಳಿಂದ ನಾವು ಕೂಡಿರುವಾಗ ಸರಿಯಾದಂಥ ಒಂದು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆಗದೇ ಇರುವಂಥ ಒಂದು ಮನಸ್ಥಿತಿಯಾಗಿರುತ್ತೆ. ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಪವಿತ್ರಾತ್ಮನ ಒಂದು ಸಂಪೂರ್ಣ ನಡೆಸುವಿಕೆಗಾಗಿ ನಾವು ಸಂಪೂರ್ಣ ಜಾಗವನ್ನು ಕೊಟ್ಟು ನಾವು ದೇವರ ಆತ್ಮನಿಗೆ ವಿಧೇಯರಾಗುತ್ತಾ ಆತನಿಗೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಬಿಟ್ಟುಕೊಡುವಾಗ ದೇವರ ಆತ್ಮನು ಸಂಪೂರ್ಣ ಆತನು ಆತ್ಮಿಕವಾದಂಥ ವಿಷಯಗಳನ್ನು ಬೋಧಿಸುವಂಥ ಬೋಧಕನಾಗಿ ನಮ್ಮಲ್ಲಿ ಎಂದೆಂದಿಗೂ ಜೀವಿಸುವಂಥವನಾಗಿ ಇರುತ್ತಾನೆ. ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಅನ್ನುವುದಾದರೆ ಸತ್ಯವೇದದ ವಾಕ್ಯಗಳಿಂದ ನಾವು ಕೂಡಿಯುವಂಥವರಾಗಿ ಇರಬೇಕು. ಸತ್ಯ ವಾಕ್ಯಗಳು ನಾವು ಎಷ್ಟೆಷ್ಟು ಧ್ಯಾನಿಸುತ್ತೇವೋ ಅವರು ಧನ್ಯರು ಅನ್ನುವಂಥ ರೀತಿಯಲ್ಲಿ ಕೀರ್ತನೆ 1 ಮತ್ತು 2 ನಾವು ಓದಿ ಅದನ್ನು ತಿಳಿದುಕೊಳ್ಳುವಂಥವರಾಗಿ ಇರುತ್ತೇವೆ. ಏಕೆಂದರೆ ದೇವರ ವಾಕ್ಯವನ್ನು ನಾವು ಹೆಚ್ಚಾಗಿ ನಾವು ಬಹಳವಾಗಿ ಪ್ರಯತ್ನಿಸುತ್ತಾ ಅದನ್ನು
ಆಳವಾಗಿ ಧ್ಯಾನ ಮಾಡುವಾಗ ನಮ್ಮ ಜೀವನದಲ್ಲಿ ದೇವರು ಆತ್ಮಿಕವಾದಂಥ ವಿಷಯಗಳು ಮತ್ತು ಲೋಕ ರೀತಿಯಾದಂಥ ಒಳ್ಳೆಯ ಆಶೀರ್ವಾದಗಳನ್ನು ದೇವರು ಕೊಡುವಂಥವನಾಗಿ ಇರ್ತಾನೆ. ಯಾಕೆಂದರೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥವರು ನೋಡುವಾಗ ಅವರ ಆತ್ಮದಲ್ಲಿ ದೇವರ ವಾಕ್ಯಕ್ಕೆ ಹೆಚ್ಚಿನ ಜಾಗವನ್ನು ಕೊಡುವಂಥವರಾಗಿರ್ತಾರೆ. ಇವತ್ತು ಎಷ್ಟೋ ಜನರು ತಮ್ಮ ಆತ್ಮಿಕವಾದಂಥ ಕಿವಿಯಿಂದ ಕೇಳುವಂಥವರಾಗಿರ್ತಾರೆ. ಶಾರೀರಿಕವಾದಂಥ ಒಂದು ಶಾರೀರಿಕವಾದಂಥ ಕಿವಿಯಿಂದ ಕೇಳುವಂಥವರಾಗಿರ್ತಾರೆ. ಆದರೆ ಆತ್ಮಿಕವಾದಂಥ ಕಿವಿ ತೆರೆಯಲ್ಪಡದೆ, ಅದು ತೆರೆಯಲ್ಪಡದೇ ಇದ್ದರೆ ದೇವರ ಆತ್ಮನ ಮೂಲಕವಾಗಿ ನೀವು ಬೇಡಿಕೊಳ್ಳುವಾಗ ದೇವರು ಆ ಒಂದು ಆತ್ಮಿಕವಾದಂಥ ಒಂದು ಕಿವಿಯನ್ನು ತೆರೆದು ಕೊಡುವಂಥವನಾಗಿ ಇರ್ತಾನೆ. ನಮ್ಮ ಆತ್ಮವನ್ನು ಉಜ್ಜಿಸುವಂಥ ಒಂದು ಮಹಿಮೆ ದೇವರ ವಾಕ್ಯದಲ್ಲಿ ಇದೆ ಅನ್ನುವಂಥದ್ದು ನಾವು ಅನೇಕ ವಿಷಯಗಳ ಮೂಲಕವಾಗಿ ತಿಳಿದುಕೊಳ್ಳುವಂಥವರಾಗಿ ಇರ್ತೇವೆ. ಏಕೆಂದರೆ ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ನಾವು ನಮ್ಮ ಜೀವಿತದಲ್ಲಿ ಜಾಗವನ್ನು ಕೊಡುವಾಗ ಪಾಪ ದ್ವೇಷ ದೇವರಿಗೆ ಬಿಡಿಸದಂಥ ಕಾರ್ಯಗಳು ಬರುವಾಗ ಆ ಒಂದು ದೇವರ ವಾಕ್ಯದ ಬೆಳಕು ನಮ್ಮ ಆತ್ಮದಲ್ಲಿ ಸಂಪೂರ್ಣವಾಗಿ ಆವರಿಸಿಕೊಳ್ಳುವಾಗಲೇ ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಅಕ್ರಮವಾದ ಜೀವಿತವನ್ನು ದೂರಪಡಿಸುತ್ತದೆ. ಏಕೆಂದರೆ ದೇವರ ವಾಕ್ಯವನ್ನು ನಾವು ಆಳದಿಂದ ನಾವು ಅದನ್ನು ಪ್ರಯತ್ನಿಸುವಾಗ ನಮ್ಮಲ್ಲಿ ನೀತಿಯಾದಂಥ ಸ್ವಭಾವ, ನಾವು ನೋಡುವ ಭಕ್ತಿಯಾದಂಥ ಒಂದು ಜೀವಿತ, ದೇವರಿಗೆ ಯಥಾರ್ಥವಾಗಿ ನಡೆಯುವಂಥ ಒಂದು ಕಾರ್ಯವಾಗಿ ಇರುತ್ತದೆ. ಏಕೆಂದರೆ ಕೀರ್ತನೆ 119:11 ಇಲ್ಲಿ ದಾವೀದನಾದಂಥ ರಾಜನು ಆತನು ಬಹಳವಾಗಿ ದೇವರಿಗೆ ತನ್ನ ಆತ್ಮವನ್ನು ಕೊಟ್ಟನು, ಆತನ ಜೀವಿತವನ್ನು ಕೊಟ್ಟನು. ಅದರಿಂದಲೇ ದಾವೀದನಾದಂಥ ರಾಜನು ಹೇಳುವಂಥ ಮಾತು ಏನು ಅನ್ನೋದಾದರೆ, ನಾನು ನಿನಗೆ ವಿರೋಧವಾಗಿ ನಾನು ತಪ್ಪುಗಳನ್ನು ಮಾಡದ ಹಾಗೆ ನಿನ್ನ ವಾಕ್ಯದಿಂದ ನನ್ನ ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕೆ ಅದು ಸಹಾಯವಾಗಿ ಇರುತ್ತದೆ. ನಮ್ಮ ಆತ್ಮದಲ್ಲಿ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಬೇಡವಾದಂಥ ಯಾವ ವಿಷಯಗಳಿಗೂ ಕೂಡ ಜಾಗವನ್ನು ನಾವು ನೋಡಿಕೊಳ್ಳದೆ ನಮ್ಮ ಆತ್ಮವನ್ನು ಸುಂದರವಾದಂಥ ಸ್ವಚ್ಛವಾದಂಥ ಜಾಗವಾಗಿ ಇಟ್ಟುಕೊಳ್ಳುವಾಗ ಆ ದೇವರ ವಾಕ್ಯಗಳು ನಮಗೆ ಸಂಪೂರ್ಣ ಒಂದು ಆಶೀರ್ವಾದವಾಗಿ ಇರುತ್ತದೆ. ಏಕೆಂದರೆ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ಬಲಗೊಳ್ಳುವಾಗ ನಮ್ಮ ಒಂದು ನಂಬಿಕೆಯನ್ನು ಹೆಚ್ಚಿಸುವಂಥ ಕಾರ್ಯವಾಗಿ ಇರುತ್ತದೆ. ಎಲ್ಲದಕ್ಕಿಂತಲೂ ಮೇಲಾಗಿ ಸತ್ಯ ವಾಕ್ಯಗಳಿಂದ ನಮಗೆ ಭಾಗ್ಯವಾದಂಥ ಒಂದು ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೆ ಅದು ಒಂದು ಸಹಾಯವನ್ನು ಮಾಡುವಂಥ ಕಾರ್ಯವಾಗಿ ಇರುತ್ತದೆ. 1 ಯೋಹಾನ 15:3 ನಾವು ನೋಡಬಹುದಾಗಿ ಇದೆ ಅನ್ನುವಂಥದ್ದು. ಏಕೆಂದರೆ ನಾವು ನೋಡುವಾಗ ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುವವರಿಗೆ ನಿತ್ಯ ಜೀವವನ್ನು ದೇವರು ಕೊಡುವಂಥವನಾಗಿರ್ತಾನೆ. ನೀವು ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು ಅನ್ನುವಂಥದ್ದು ರೋಮಪುರದವರಿಗೆ ಬರೆದಂಥ ಪತ್ರಿಕೆ 2:7. ಏಕೆಂದರೆ ಬೇಸರಗೊಳ್ಳದೆ ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ. ಏಕೆಂದರೆ ಮಹಿಮೆಯನ್ನು ಘನವನ್ನು ಹುಡುಕಿರಿ, ನೀವು ಒಳ್ಳೆಯ ಬೆಳೆದದ್ದನ್ನು ಮಾಡುವಾಗ ಅನೇಕರು ನಿಮ್ಮ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ನಿಂದಿಸುವರು. ನಾವು ಕರ್ತನಿಗಾಗಿ ಧೈರ್ಯಪಡಿಸಿಕೊಂಡು ನಾವು ನೋಡುವಾಗ ಅಲೆಗಳು ಮತ್ತು ಸೈತಾನನ ಹೋರಾಟಗಳು ಯಾವಾಗಲೂ ಇರುವಂಥ ಕಾರ್ಯವಾಗಿ ಇರುತ್ತದೆ. ಏಕೆಂದರೆ ಲೂಕನ ಬರೆದಂಥ ಸುವಾರ್ತೆ 18:11 ಉನ್ನತವಾದಂಥ ಆತ್ಮದೊಂದಿಗೆ ಒಳ್ಳೆಯ ಕ್ರಿಯೆಗಳನ್ನು ಮಾಡುವಾಗ ಅದರ ಪ್ರತಿಫಲವನ್ನು ಕರ್ತನು ನಿಶ್ಚಯವಾಗಿ ನಮ್ಮ ಒಂದು ಜೀವಿತದಲ್ಲಿ ಕೊಡುವಂಥವನಾಗುತ್ತಾನೆ. ಜ್ಞಾನೋಕ್ತಿಗಳು 24:10 ನೀತಿವಂತ ಪ್ರಯತ್ನಗಳನ್ನು ಮಾಡುವಾಗ ದೇವರು ಪರಿಪೂರ್ಣ ಫಲವನ್ನು ಹೊಂದಿಕೊಳ್ಳುವಾಗ ಕಾರ್ಯವನ್ನು ಮಾಡುವಂಥವನಾಗುತ್ತಾನೆ. ಯೆಶಾಯ 40:29-31. ಏಕೆಂದರೆ ನೋಡುವಾಗ ಬೆಥೆಸ್ದಾ ಕೊಳದಲ್ಲಿ 38 ವರ್ಷದಿಂದ ಬಿದ್ದಾಗಲೂ ಕೂಡ ಆತನು ಬೇಸರಗೊಳ್ಳದೆ
ಆತನು ಒಂದು ನೀತಿಯಾದಂಥ ಕಾರ್ಯಗಳ ಮೂಲಕವಾಗಿ ಆತನು ಜಯವನ್ನು ಹೊಂದಿಕೊಂಡನು. ದಾನಿಯೇಲನು ಪ್ರಾರ್ಥನೆ ಮಾಡಲಿಕ್ಕಾಗದೆ ಸೆರೆಮನೆಯಲ್ಲಿ ಕಟ್ಟಿ ಹಾಕಿದಲು ಆತನು ಒಳ್ಳೆಯದನ್ನು ಮಾಡುವುದರಲ್ಲಿ ಸೋತು ಹೋಗಲಿಲ್ಲ. ಯಾಕೆಂದರೆ ನಾವು ನೋಡುವಾಗ ಅಪೊಸ್ತಲರ ಕೃತಿಗಳು 9:36, ಎಫೆಸದವರಿಗೆ ಬರೆದಂಥ ಪತ್ರಿಕೆ 2:10, ಬೇಸರಗೊಳ್ಳದೆ ಕೊನೆಯವರೆಗೆ ಮಾಡುವುದಾದರೆ ದೇವರು ಹೇಳುವಂಥದ್ದೇನು? ನಾನು ನಿನ್ನನ್ನು ಕೊನೆಯವರೆಗೂ ಜೊತೆಗೆ ಇದ್ದು ನಿನ್ನನ್ನು ನಡೆಸುವಂಥ ದೇವರಾಗಿ ಇರುತ್ತೇನೆ ಅನ್ನುವಂಥದ್ದು. ಆಮೇನ್.